ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಹೆಚ್ಚಾಗಿ ಕೇಳಿರುವಂತಹ ಜ್ಯೋತಿಷ್ಯ ಯಾರ್ದಾರು ಇದೆ ಅಂದ್ರೆ ಎಲ್ಲ ಮಾಧ್ಯಮಗಳಲ್ಲಿ ನೋಡಿದ್ರೆ ಅದು ಕುಂಭರಾಶಿ ಬರುತ್ತೆ. ಕುಂಭರಾಶಿ ಯಾಕೆ ಅಂದ್ರೆ ಶನಿ ಬಿಟ್ಟು ಹೋಗ್ತಾ ಇದ್ದಾನೆ, ಆದ್ರೆ ಬಿಟ್ಟು ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಕೊಟ್ಟು ಬಿಟ್ಟು ಹೋಗ್ತಾನೆ. ತುಂಬಾ ಜನ ಹೇಳ್ತಾರೆ ಬಿಟ್ಟು ಹೋಗ್ಬೇಕಾದ್ರೆ ಒಳ್ಳೇದ್ ಮಾಡ್ತಾನೆ ಶನಿ ಅಂತ. ಆ ರೀತಿ ಅಲ್ಲ, ಬಿಟ್ಟು ಹೋಗ್ಬೇಕಾದ್ರೆ ಕಷ್ಟ ಕೊಟ್ಟು ಬಿಟ್ಟು ಹೋಗೋದು ಜಾಸ್ತಿ. ಶನಿ ಅಂತ್ಯ ಫಲವನ್ನ ಕೊಡುವಂತಹ ಗ್ರಹ. ಫಲ ಅಂದ್ರೇನೋ ಹಣ್ಣು ಅಂತಲ್ಲ, ಮಾಡಿದ್ದಕ್ಕೆ ಫಲ. ಆ ಶನಿ ಕೊಡುವಂತ ಫಲ ಯಾವಾಗ್ಲೂ ಪಾಪ ಫಲವೇ. ಪಾಪ ಫಲ ಅನ್ನುವಂಥದ್ದು ಅಂತ್ಯದಲ್ಲಿ ಜಾಸ್ತಿ ಬರುತ್ತೆ. ಕುಂಭರಾಶಿಯವರಿಗೆ ಎಲ್ಲೋ ಒಂದು ವರ್ಷ ಗುರುವಿನ ಬಲ ಇದ್ದ ಕಾರಣ ಆ ಪಾಪ ಫಲಗಳು ಬಂದರೂ ಕೂಡ ಅದು ಎಲ್ಲೋ ಒಂದು ರೀತಿ ಅಷ್ಟಾಗಿ ಪರಿಣಾಮ ಅನ್ನೋ ಥರದ್ದು ಕಾಣಿಸ್ಲಿಲ್ಲ. ಅದರ ಒಂದು ಕಂಟ್ರೋಲ್ಡ್ ಆಗಿತ್ತು. ಇನ್ನು ಮುಂದೆ ಸ್ವಲ್ಪ ಇನ್ನೊಂದು 6 ತಿಂಗಳು 8 ತಿಂಗಳ ಕಾಲ, ಜೂನ್ ತಿಂಗಳಿಂದ ಈ ವರ್ಷಾಂತ್ಯದವರೆಗೆ ಕುಂಭರಾಶಿಯವರಿಗೆ ಸ್ವಲ್ಪ ಅನಿಷ್ಟ ಫಲಗಳಿರುತ್ತೆ. ಆರೋಗ್ಯದ ವಿಚಾರದಲ್ಲಿ ಮತ್ತು ಕೆಲಸದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ವ್ಯಯ ಆಗುವಂತಹ, ತಪ್ಪು ನಿರ್ಧಾರಗಳನ್ನು ತಗೊಂಡು ಹಣ ವ್ಯಯ ಆಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಈ ಕುಂಭರಾಶಿಯವರಿಗೆ ಇರುತ್ತೆ. ಹಾಗಾಗಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನ ತುಂಬಾ ಎಚ್ಚರಿಕೆಯಿಂದ ಇಟ್ಕೋಬೇಕಾಗತ್ತೆ. ಕುಟುಂಬದಲ್ಲಿ ಬೇಡದೇ ಇರುವಂತಹ ಮಾತುಗಳಿಂದ ಕುಟುಂಬದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು, ಅದರಿಂದ ಸ್ವಲ್ಪ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ವೈಮನಸ್ಯಗಳು ಬರುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಈ ಡೈಜೆಷನ್ ಪ್ರಾಬ್ಲಮ್ ಬರುವಂತಹ ಸಾಧ್ಯತೆ ಕುಂಭರಾಶಿಯವರಿಗೆ ತುಂಬ ಇದೆ. ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಪ್ರಾಬ್ಲಮ್ಮೇ, ಆದರೆ ಇದು ದೊಡ್ಡದಾಗಿ ರೋಗವಾಗಿ ಬರುವಂತಹ ಸಾಧ್ಯತೆ ಇಲ್ಲ. ಇವರಿಗೆ ಬರೀ ಸಫರಿಂಗ್ ಅಂದರೆ ಹೊಟ್ಟೆಯ ವಿಚಾರದಲ್ಲೇ ತುಂಬ ಸಫರ್ ಮಾಡುವಂತಹ ಸಾಧ್ಯತೆ ಕುಂಭರಾಶಿಯವರಿಗೆ ಕಾಣಸಿಗುತ್ತೆ. ಇನ್ನು ಕುಂಭರಾಶಿಯವರು ಏನು ಒಂದು ಪರಿಹಾರವನ್ನು ಮಾಡ್ಕೋಬೋದು ಅಂತ ಆದರೆ, ಕುಂಭರಾಶಿಯವರು ಅವಶ್ಯವಾಗಿ ಹೇಳುವಂಥದ್ದು ಅಂತಂದರೆ ರುದ್ರಾಭಿಷೇಕವನ್ನು ಮಾಡಿಸುವಂಥದ್ದು. ಕುಲದೇವರಿಗೆ ಮತ್ತು ಈಶ್ವರನಿಗೆ ರುದ್ರಾಭಿಷೇಕವನ್ನು ಮಾಡಿಸುವಂಥದ್ದು ಕುಂಭರಾಶಿಯವರಿಗೆ ಉತ್ತಮ ಫಲವನ್ನು ತಂದುಕೊಡಲಿದೆ. ಕುಂಭರಾಶಿಯವರು ಸಹಜವಾಗಿ ಅವರಿಗೆ ಈ ಕುಟುಂಬದಲ್ಲೆಲ್ಲ ಸಮಸ್ಯೆ ಬರಲಿಕ್ಕೆ ಕಾರಣ ಏನು ಅಂತಂದರೆ, ಅವರಿಗೆ ಒಂದು ಗುಣ ಇರುತ್ತೆ. ಆ ಗುಣ ಅವರಿಗೆ ಪಾಸಿಟಿವ್ ಆಗೂ ಹೇಳ್ಬೋದು, ನೆಗೆಟಿವ್ ಆಗೂ ಹೇಳ್ಬೋದು. ಅವರಿಗೆ ಮೆರಿಟು ಅದೇ, ಡಿಮೆರಿಟು ಅದೇ. ತುಂಬ ವಿಚಾರ ತಿಳ್ಕೊಂಡಿರ್ತಾರೆ ಕುಂಭರಾಶಿಯವರು. ಅವರಿಗೆ ಕುಂಭದಲ್ಲಿ ಕೈ ಹಾಕಿದಷ್ಟು ಸಿಗತ್ತೆ ಅನ್ನುವಂಥ ರೀತಿಯಲ್ಲಿ ಕುಂಭರಾಶಿಯವರಿಗೆ ಇಂಥ ವಿಚಾರ ಗೊತ್ತಿರಲ್ಲ ಅನ್ನುವಂಥದ್ದು ಇರಲ್ಲ. ಅಷ್ಟು ತಲೆ ಯೋಚನೆ ಇರುತ್ತೆ ಅವ್ರಿಗೆ, ಅಷ್ಟು ಗೊತ್ತಿರುತ್ತೆ. ಆದರೆ ಅವರಿಗೆ ನನಗೆ ಗೊತ್ತಿರೋಷ್ಟು ಯಾರಿಗೂ ಗೊತ್ತಿಲ್ಲ ಅನ್ನುವಂಥ ಒಂದು ಸಮಸ್ಯೆಯೂ ಕೂಡ ಇದೆ. ನಾನು ಮಾಡ್ತಿರೋದು ಸರಿ ಅನ್ನುವಂಥ ದೃಢವಾಗಿರುವಂಥ ಒಂದು ಮನಸ್ಥಿತಿ ಇರುತ್ತೆ. ಇದು ಸ್ವಲ್ಪ ಕುಂಭರಾಶಿಯವರು ಈ ಒಂದು ವಿಚಾರದಿಂದ ಸ್ವಲ್ಪ ಕುಟುಂಬದಲ್ಲಿ ಅವರು ಯಾರು ಹೇಳಿದನ್ನು ಕೇಳದೆ ಸ್ವಲ್ಪ ಸಮಸ್ಯೆಗಳು ಮಾಡ್ಕೋಬೋದು. ಈ ಸಮಸ್ಯೆಗಳನ್ನೆಲ್ಲ ಹೇಳ್ತಿರ್ಬೇಕಾದ್ರೆ ತುಂಬ ಯೋಚನೆ ಮಾಡುವಷ್ಟಿಲ್ಲ. ಅವರ ದಶಾಭುಕ್ತಿಗಳು ಚೆನ್ನಾಗಿದ್ರೆ ಇದೆಲ್ಲವೂ ಕೂಡ ಕಂಟ್ರೋಲ್ಡ್ ಆಗಿರುತ್ತೆ.